ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ಮಹಿಳೆಯರ ಅನುಕಂಪ ಪಡೆಯುವ ಎನ್ಡಿಎ ಸರ್ಕಾರದ ರಾಜಕೀಯ ಹುನ್ನಾರ ಈಗ ಬಯಲಾದಂತಾಗಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಶಾಸಕ ಶ್ರೀನಿವಾಸ್ ಮಾನೆ ಕಿಂಡಕಾರಿದ್ದಾರೆ. ಹಾನಗಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳಾ ಮೀಸಲಾತಿಗೆ ಎನ್ಡಿಎ ಸರ್ಕಾರಕ್ಕೆ ಕಾಳಜಿ ಇದ್ದರೆ ಈಗಿರುವ ಜನಸಂಖ್ಯೆಯ ಆಧಾರದ ಮೇಲೆಯೇ ಮೀಸಲಾತಿ ಪ್ರಕಟಿಸಲಿ. ಮತ್ತೆ ಈಗ ನಡೆದಿರುವ ಜನಗಣತಿ ಆಧರಿಸಿ ಜನಸಂಖ್ಯೆ ಪರಿಗಣಿಸಿ ಮೀಸಲಾತಿಗೆ ಕಾಯುವುದೇಕೆ ಅಂತ ಮಾನೆ ಪ್ರಶ್ನಿಸಿದರು. ದಕ್ಷಿಣ ಭಾರತ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣದಲ್ಲಿ ಆಸಕ್ತಿಯಿಂದ ಮುನ್ನಡೆದ ಪರಿಣಾಮ ದಕ್ಷಿಣ ರಾಜ್ಯಗಳಲ್ಲಿ ಜನಸಂಖ್ಯೆ ಕಡಿಮೆಯಾಗಿದೆ. ಉತ್ತರದ ರಾಜ್ಯಗಳಲ್ಲಿ ಹೆಚ್ಚು ಜನಸಂಖ್ಯೆ ಇದೆ. ಈಗ ಇದೇ ಜನಸಂಖ್ಯೆ ಆಧಾರಿತವಾಗಿ ಮೀಸಲಾತಿ ಪ್ರಕಟಿಸುವ ಬದಲು ಈಗಿರುವ ಲೋಕಸಭೆ ಸ್ಥಾನಗಳನ್ನೇ ಆಧಾರವಾಗಿಟ್ಟುಕೊಂಡು ಮಹಿಳಾ ಮೀಸಲಾತಿ ಘೋಷಿಸಲಿ ಅಂತ ಹೇಳಿದರು. ಆದರೆ ಈಗ ನಡೀತಿರುವಂಥ ಚುನಾವಣೆ ಮತ್ತು 2026ಕ್ಕೆ ಜನಗಣತಿ ಆದ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಆದರೆ 2026ರ ಜನಗಣತಿ ಮಾಡಿ ಕ್ಷೇತ್ರ ಮರು ವಿಂಗಡಣೆ ಆದರೆ ಬಿಜೆಪಿಯ ಮೂಲ ಯೋಚನೆಗಳಿಗೆ ಸಿದ್ಧಾಂತಗಳಿಗೆ ತೊಂದರೆ ಇದೆ. ಆರ್ಥಿಕವಾಗಿ ಹಿಂದುಳಿದಂಥ ಜನರನ್ನ ನಾವು ಮುಂಚೂಣಿಯಲ್ಲಿ ತರ್ತಕ್ಕಂಥ ಅನಿವಾರ್ಯತೆ ಆಗ್ತದಂತ ತರಾತುರಿಯಲ್ಲಿ ಮಹಿಳಾ ಮೀಸಲಾತಿ ನೆಪದಲ್ಲಿ ಅವರ ಏನು ಅಜೆಂಡಾ ಇದೆಯಲ್ಲ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಅದನ್ನು ಮಾಡಕ್ಕೆ ಕೊಡೋದಿಲ್ಲ. ನಮ್ಮ ಒತ್ತಾಯ ಇದೆ, ತಕ್ಷಣ ಅಧಿವೇಶನ ಕರೀಲಿ, ಜನಗಣತಿ ಕ್ಷೇತ್ರ ಮರು ವಿಂಗಡಣೆ ಅದು ತನ್ನಷ್ಟಕ್ಕೆ ತಾನೇ ಆಗಲಿ. ಲೋಕಸಭೆ ಮತ್ತು ವಿಧಾನಸಭೆ ಇವತ್ತು ಹಾಲಿ ಇರತಕ್ಕಂಥ ಸದಸ್ಯರ ಸಂಖ್ಯೆ ಮೇಲೆ 33% ಮೀಸಲಾತಿ ಮಾಡಬೇಕು ಅಂತಕ್ಕಂಥ ಒತ್ತಾಯ. ದಕ್ಷಿಣ ರಾಜ್ಯಗಳಿಗೆ ಎಫೆಕ್ಟ್ ಆಗುತ್ತೆ ಈಗ ಇವತ್ತು 2011ರ ಜನಗಣತಿ ಆಧಾರದ ಮೇಲೆ ಅದೆಲ್ಲ ಹೋದರೆ ಇವತ್ತು ನಮಗೆ ಕ್ಷೇತ್ರಗಳ ಸಂಖ್ಯೆಗೂ ಕೂಡ ಗೊತ್ತಿದೆ. ಆಮೇಲೆ ನಮ್ದೇನು ಡಿಮಾಂಡ್ ಇದೆ ಇವತ್ತು ಅದು ಅನುದಾನದಲ್ಲಿ ಇರ್ಬೋದು, ರಾಜಕೀಯ ಪ್ರಾತಿನಿಧ್ಯದಲ್ಲಿ ಇರ್ಬೋದು, ಅದು ಸಂಪೂರ್ಣವಾಗಿ ಮತ್ತೊಮ್ಮೆ ಜನಗಣತಿ ಆದ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಆದರೆ ನಮಗೆ ನ್ಯಾಯ ಸಿಗ್ಬೋದು ಅಂತಕ್ಕಂಥ ಆಶಾ ಮನೋಭಾವನೆಯಿಂದ ನಾವು ಇರೋದ್ರಿಂದ ಅವು ಎರಡೂನ್ನ ಮಹಿಳಾ ಮೀಸಲಾತಿಗೆ ಕ್ಲಬ್ ಮಾಡಬಾರ್ದು. ಯೋಗಿ ಆದಿತ್ಯನಾಥ್ನವರು ಭಾರಿ ಮಾತಾಡ್ತಾರೆ ಮಹಿಳಾ ಮೀಸಲಾತಿ ಅವ್ರ ಬಗ್ಗೆ. ಅವ್ರದ್ದು ನೀವು ಸದನದಲ್ಲಿ 2010ರಲ್ಲಿ ಮಸೂದೆ ಕೊಟ್ಟಾಗ ಅವ್ರು ಏನು ಹೇಳಿದರು ಅನ್ನೋದು ಮಾಹಿತಿ ತರಿಸಿ. ಅವರು ಸಂಸದರಿದ್ದರು ಅವಾಗ. ಅವ್ರು ಹೇಳ್ತಾರೆ, ಮಹಿಳೆಯರನ್ನು ನೀವು ರಾಜಕೀಯಕ್ಕೆ ತಂದು ಈ ಲೋಕಸಭೆಯಲ್ಲಿ ಕೂರಿಸಿದ್ರೆ ಮನೇನ ಕೆಲಸ ಯಾರು ಮಾಡೋರು, ಅವ್ರು ಮನೆ ಕೆಲಸ ಮಾಡ್ಕೊಂಡಿರಲಿ, ನಾವು ಇಲ್ಲಿ ಇರ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಇವತ್ತು ಬೇರೆ ರೀತಿಯಲ್ಲಿ ಬಣ್ಣ ಬದಲಾಯಿಸಿ ಮಾತನಾಡ್ತಾ ಇದ್ದಾರೆ. ಎಲ್ಲ ರಾಜಕೀಯ ಲಾಭ ಅಂತ